ಸರಿ 20 ಲಕ್ಷ ಅಂತ ಇದ್ರು 2 ಲಕ್ಷ ಫೀಲ್ ಮಾಡ್ತಾರೆ ಅಂದ್ರೆ 100 ಫಿಲಮ್ ಮಾಡಿ ಈಚೆಗೆ ಬಂದವ್ರ ಲೆವೆಲ್ ಅಲ್ಲಿ ಅವ್ರೆ ಸರ್. ಮೊನ್ನೆ ಎಲ್ಲ ಹುಡುಗರುಗಳೆಲ್ಲ ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಟ್ಟಿದ್ದಾರೆ, ನಮ್ಗೇನು ಫ್ರೀ ಕೊಡಲ್ವಾ ಅಂತ 31st ತುಂಬಾ ಜನ ಕಮೆಂಟ್ ಸೆಕ್ಷನ್ ಎಲ್ಲ ಇದು ಮಾಡ್ತಾ ಇದ್ರು. ಅಯ್ಯ ಅಕ್ಕ ಅಣ್ಣ ಅನ್ಬೇಡ, ಆಮೇಲಿಂದ ಬರ್ರಿ, ಪ್ರಸಾದ ತಗೊಳ್ರಿ, ಮೆರವಣಿಗೆ ನೋಡ್ರಿ, ಇವಾಗ ಒಂದು ರೌಂಡ್ ಮಾಡ್ಕೊಂಡು ಬಾಬೋಗಿ. ಸುಮಾರು ಜನ ಅಣ್ಣ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಲ್ಲ, ಯಾಕಂತಂದ್ರೆ ನಾನು ಎರಡು ನನಗೆ ಆಗಲ್ಲ. ಒಂದು ಜಾತಿ, ಒಂದು ರಾಜಕೀಯ, ನನಗೆ ಇವೆರಡು ಬೇಡ ಅಣ್ಣ. ಇವೆರಡಕ್ಕೆ ಹೋದ್ರೆ ಅದು ಎಲ್ಲಿಂದ ಎಲ್ಲೆಲ್ಕೋ ಕನೆಕ್ಷನ್ ಹೋಗ್ಬಿಡ್ತದೆ. ನನಗೆ ಬೇಡ. ಇವತ್ತವರೆಗೂ ನಾನು ಯಾವ ವಿಡಿಯೋನಲ್ಲಾದ್ರೂ ಮಾತಾಡಿದ್ದೀನ, ನನಗೆ ದಯವಿಟ್ಟು ನನಗೆ ಅದು ಬೇಡ, ಅದು ಬಿಟ್ಬಿಡ್ರಿ. ನಾನು ಮಾತ್ರ ಮೆತ್ತಕ್ಕೆ ಹೋಗ್ಬೇಡ್ರಿ, ಯಾಕಂತಂದ್ರೆ ನನಗೆ ಅವಶ್ಯಕತೆನೇ ಇಲ್ಲ ಅದು ಅಲ್ವಾ. ಅಲ್ಲ ಸರ್, ನಿಮ್ಗಿರುವಂತ ಹೆಸರು, ಫೇಮು, ನೇಮು, ಫೇಮ್ಗೆ ನಿಮ್ಮ ಮುಂದಿನ ದಿನದಲ್ಲಿ ನೀವೇನಾದ್ರು 100% ನಾನು ರಾಜಕೀಯಕ್ಕೆ ಬರಲ್ಲ. ನನಗೆ ಬೇಡ ಜಾತಿ ರಾಜಕೀಯ. ಒಳ್ಳೆ ಆಫರ್ ಬಂದ್ರೆ ಪಕ್ಷಗಳಿಂದ ಬೇಡ. ಆಫರ್ಗಳು ತಗೊಂಡಿರೋದು ಎಲ್ಲ ಬಿದ್ದೋಗೋದು. ಆಫರು ಬೇಡ, ಪಾಪರ್ ಆಗೋದು ಬೇಡ, ನನಗೆ ಬೇಡ. ಕರೆಕ್ಟಾ? ರೈತನ ಮಗನಾಗಿ ಹುಟ್ಟಿದ್ದೀನಿ, ರೈತರ ಪರ ಸಾಯೋವರೆಗೂ ಇಡ್ತೀನಿ. ರೈತರಿಗೆ ಏನು ಮಾಡಬೇಕು, ದನಕ್ಕೆ ಏನು ಬೆಲೆ ಬೇಕು ಅದು ಮಾಡೋಣ. ಇವತ್ತು ಬಸಪ್ಪನ್ನ ಅವತ್ತು ದಾರ ಹಿಡ್ದವಾಗ ಇವ್ನು ಯಾರು ಹುಚ್ಚಿನೋ ಅಂತಂದರು. ಇವತ್ತು ಅದು ಯಾವ ಮಟ್ಟಕ್ಕಾಯ್ತೋ ಅಲ್ವಾ. ಅದು ಕ್ರಾಂತಿ ಅನ್ನೋದು ಬರಬೇಕು. ಯಾಕಂದರೆ ಒಂದೊಂದು ಫೀಲ್ಡಲ್ಲೂ ಕ್ರಾಂತಿಗಳು ಬೆಳಿಬೇಕು, ಯಾವುದೇ ಇರ್ಬೋದು. ಇವತ್ತು ಕೆಲವೊಂದು ಇದುಗಳ್ಕ ಗುರ್ಸ್ದಿರ ಇರೋದನ್ನ ಗುರ್ಸ್ದವಾಗ್ಲೇ ಅದಕ್ಕೊಂದು ಬೆಲೆ ಬರೋದು. ಇವಾಗ ಹಂಗಲ್ಲ, ಯಾರೋ ಒಂದು ಗುರ್ಸಿಯನ್ನು ಮಾಡ್ದವಾಗ ಅದಕ್ಕೆ ಟಾಂಗ್ ಕೊಡೋಕೆ ಬಂದರೆ ಪ್ರಯೋಜನನೇ ಇಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಇಲ್ಲ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ, ಅವ್ರು ಇಲ್ಲ ನಮ್ಮ ಜೊತೆ ಇಬ್ರು, ಅವ್ರ ಜೊತೆ ಸಣ್ಣ ಪಾತ್ರ ಮಾಡೋ, ಏಯ್ ನೀನು ರಾಜ್ಕುಮಾರ್ ಜೊತೆ ಮಾಡ್ತಾವಂತಾನೆ ಅಣ್ಣ ಒಂದು ಸೆಲ್ಫಿ ಕೊಡು ಅಂತಾನೆ. ಅದೇ ನೀನೇ ಹೋಗ್ಬಿಟ್ಟು ಒಂದು ಫಿಲಮ್ ಎತ್ಬಿಡು, ನಿನ್ನ ಮನೆಯವರು ನೋಡಿರಲ್ಲ. ಜನ ಸುಳ್ಳ 100% ಅದು. ಅದ್ರಕ್ಕ ನಾನೇನು ಎಲ್ಲರೂ ಒಟ್ಟಿಗೆ ಬರ್ರಪ್ಪ ಅಣ್ತಮ್ಮಂದ್ರು ಅಂತೀನ. ಯಾರು ನನ್ನ ವಿರೋಧ ಮಾಡ್ತೀನ? ಅವ್ರಕವ್ರೆ ಗ್ರೂಪ್ಗಳು ಕಟ್ಕೊಳ್ಳೋದು, ಅವ್ರಕವ್ರೆ ಬಿಟ್ರೆ ನಂದಿಲ್ಲ ಸ್ವಾಮಿ. ನಂದು ಜೈ ಹಳ್ಳಿಕಾರ್ ಅಂದಮೇಲೆ ಎಲ್ಲ ನಮ್ಮೋದೆ, ಎಲ್ಲ ನನ್ನ ಫ್ಯಾನ್ಸೆ. ಹಂಗೆ ಕರೆಕ್ಟ್ ಅಣ್ಣ? ಆಮೇಲೆ ಹೌದು, ಇಲ್ಲ ನಾನು ಅದನ್ನ ಹೇಳಿದ್ದೀನಿ. ಅವರು ನಿಜ ಅದು ಪ್ರೀತಿ ಅಭಿಮಾನಕ್ಕೆ ನೋಡೋಣ. ಅದಕ್ಕ ನಾವು ಬೆಲೆನೂ ಕಟ್ಟಕ್ಕಾಗಲ್ಲ, ಅದಕ್ಕೆ ನಾವು ಹೇಳಕ್ಕಾಗಲ್ಲ. ಇವಾಗ ನೀವು ಇಲ್ಲೆಲ್ಲ ಬಂದು ಸೇರಿದ್ದೀರಪ್ಪ, ಸಿಂಪಲ್ಲು, ನಿಮ್ಮದು ಟೈಮು, ನಿಮ್ಮದು ದುಡ್ಡು ಹಾಕಿ ಖರ್ಚು ಮಾಡ್ಕೊಂಡು ಬಂದಿರೋದು. ನಿಜನೇನಪ್ಪ? ನೀವು ಕೇಳೋದು ಒಂದೇ ಒಂದು, ನನ್ನ ಹತ್ರ ಅಪೇಕ್ಷೆ ಪಡೋದು 2 ಮಾತು. ಹೌದಾ? ಇನ್ನೇನಪ್ಪ ಕೇಳ್ತೀರಾ? ನನ್ನ ಆಸ್ತಿ ಕೇಳ್ತೀರಾ? ಅಲ್ಲ, ಫೋಟೋ ಫ್ರೀಯಾಗಿದ್ದಾಗ ಹಿಡ್ಕೊಂಡ್ರಿ, ಏನೋ ಮನೆ ಹತ್ರಕ್ಕೆ ಬರ್ರಿ. ಇಲ್ಲಿ ಅಲ್ಲ, ಇಲ್ಲಿ ಆಗಲ್ಲ. ಇಲ್ಲೇನು ಮಾಡಬೇಕು ನೋಡಿ, ಇವ್ರಿಗೆ ಹೇಳ್ತೀನಿ, ಇನ್ಮೇಲೆ ಯಾರನ್ನ ಈ ಪರ್ಸಿಗಳಾಗಿ ನಾನು ವೀಡಿಯೋ ಮಾಡಿದ್ರೆ ಹಿಂಗೆ ಅಂದ್ಬಿಡ್ರಿ, ಎಲ್ಲ ಬಿದ್ದೋ ಥರ ಅಂತ ಮಾಡ್ತೀನಿ. ಕರೆಕ್ಟಾ? ಆವಾಗ ಅವನು ವಿಡಿಯೋ ನೋಡುವಾಗ ಏಯ್ ನೋಡಿ ನಾನು ಇಲ್ಲಿದ್ದೀನಿ, ಏಯ್ ಕರೆಕ್ಟ್ ತಾನೆ ಮರೆ? ನೋಡ್ರಿ, ಶ್ರಮ ಐತೆ, ನೀವು ಬಂದಿದ್ದೀರಾ, ಹೆಸರು ಮಾಡ್ಕೊಳ್ರಿ, ನನಗೇನಿಲ್ಲ. ಆಮೇಲೆ ಏನು ಗೊತ್ತಾ, ಇಬ್ಬಂದ್ಯಾಸ ಅಂತ ಹೇಳ್ತಾ ಇದ್ದಿಲ್ಲ. ಇಬ್ಬಂದ್ಯಾಸ ಅಂದರೆ ನಮ್ಮ ನಾಟಿ ಹಸುನು ಸೀಮೆ ಹಸು ಕ್ರಾಸ್ ಆಗಿರೋದು. ಕರೆಕ್ಟಾ? ರಾಗಿ ಹಾಕ್ಬಿಟ್ಟು ಗೋಧಿ ಬೆಳೆಯಕತ್ತದ, ತೆಂಗಿನ ಗಿಡ ಉಣ್ಬಿಟ್ಟು ಅಡಿಕೆನ ಕೇಳ್ತಾ ಇದ್ದೀಯ, ಆತದ? ಹಳ್ಳಿಕಾರೇ ಕೊಡ್ಬೇಕು, ಚೆನ್ನಾಗಿ ಯೂಸ್ ಮಾಡ್ಕೊಂತ ಇದ್ದೀಯ. ಕಂಡಕ್ಟರ್ ಡ್ರೈವರ್ ಅದಕ್ಕೆ ನೀನು ಆಮೇಲೆ ಇರ್ಲಿ ಡ್ರೈವರ್ಸ್ಗೆ ನನ್ನ ಹತ್ರ ಭಾಳ ಗೌರವ ಐತೆ. ವಿಚಾರ ಏನಂತಂದರೆ, ನಾನು ಸುಮಾರು 3 ವರ್ಷದಿಂದ ಗಮನಿಸ್ತಾ ಇದ್ದೀನಿ, ನ್ಯೂ ಇಯರ್ಗಳ ಟೈಮಲ್ಲಿ ಎಷ್ಟು ಜನ ಸೇವ್ ಮಾಡ್ತೀರಾ ಅಂದರೆ. ಡ್ರೈವರ್ ಅಂತಂದರೆ ಎಲ್ಲರೂ ಆಗುತ್ತೆ, 2 ವೀಲರ್ ಅವ್ರು ಕೂಡ ಡ್ರೈವರ್ ಲೆಕ್ಕನೇ ಬರೋದು. ಹೌದಾ? ಆ ಕಾರಣಕ್ಕೆ ನಮ್ಮ ರೇಸಲ್ಲಿ ಒಂದು ದಿನ ಡೆಡಿಕೇಶನ್ನು ಡ್ರೈವರ್ಸ್ಗೆ. ಯಾರಾದರೂ ರೈತರ ಮಕ್ಕಳು ಇದ್ದು ಅಂದರೆ ನಿಮ್ಮ ಯೂನಿಫಾರ್ಮ್ ಆಗೇ ಬರಬೇಕು, ಕಾಕಿ ಡ್ರೆಸ್ ಹಾಕ್ಕೊಂಡು ಬಂದರೆ ರೇಸ್ ಒಳಗಡೆ ಪ್ರವೇಶ. ಇವ್ರಿಗೆ ಏನು ಅಂದರೆ ಅವತ್ತು ಅಲ್ಲೆಲ್ಲ ಇವರು ಓಡಾಡಿ ಫೀಲ್ಡ್ ವರ್ಕ್ ಮಾಡ್ಬೋದು ರೇಸಲ್ಲಿ. ಹಂಗೆ ಆಮೇಲೆ ರೇಸಲ್ಲಿ ಅಡ್ವರ್ಟೈಸಿಂಗ್ ಐತೆ, ಯಾರು ಇದ್ರೆ ನನ್ನೇ ಕಾಂಟ್ಯಾಕ್ಟ್ ಮಾಡಬೇಕು. ಏನೋ
ನನ್ನೇ ಮಾಡ್ಬೇಕು. ಅವ್ರು ಕೇಳಿದ್ದೆ ಇವ್ರು ಕೇಳಿದ್ದೆ ಅಲ್ಲಾಕದೆ ಇಲ್ಲಾಕದೆ ಕಿತ್ ಬಿಸಾಕ್ತೀರಿ. ನಾನು ಯಾಕಂತಂದ್ರೆ ಜವಾಬ್ದಾರಿ ಕಾರ್ಯ ಅದು. ನಿಮ್ಗೇನು ಅಡ್ವರ್ಟೈಸಿಂಗ್ ಬೇಕು ಹಾಕೊಳ್ರಿ, ಬಂದು ನಮ್ಮ ಹತ್ರ ಮಾತಾಡ್ರೆ ಅದಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನ ನಾವು ಮಾಡ್ಕೊಡ್ತೀವಿ. ಕರೆಕ್ಟ್ ಅಣ್ಣ? ಕರೆಕ್ಟ್. ಮಾಡಿದ್ಮೇಲೆ ಕರೆಕ್ಟಾಗೆ ಮಾಡಬೇಕು ಅಲ್ಲ ಸಾಹೇಬ? ಇಲ್ಲ ಪಾಪ ಈ ಹುಡುಗ ನಮ್ಮ ಪರಿಚಯಕ್ಕೆ ಇವನು ಚಿಕ್ಕ ಹುಡುಗನು ಅವಾಗ. ನಿಜನೇನಪ್ಪ? ಹೇಳ್ತಾ ಇದ್ರಣ್ಣ ಯೂಟ್ಯೂಬಲ್ಲಿ ನೋಡ್ತಾ. ಇನ್ನೇನಣ್ಣ? ಅದೇ ಅಣ್ಣ ಬಿಗ್ ಬಾಸ್ ಬಗ್ಗೆ ಏನಾದ್ರು ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಯಾರು ಬಿಗ್ ಬಾಸ್ ಫೈನಲ್ ಅಲ್ಲಿ ಇದೆ ಸರ್. ನಂದು ಬಿಗ್ ಬಾಸ್ ಇವರು ಕಂಟೆಸ್ಟೆಂಟ್ಗಳಿಲ್ಲ, ಅವ್ರೇ ಕಟ್ಟಾಕಿದ್ದೀನಿ. ಬಿಗ್ ಬಾಸ್ ಫೈನಲ್ ಕಿಲ್ ಬಂದಿದ್ದೀನಿ. ಇನ್ನೇನು ಹೇಳ್ಬೇಕು ಹೇಳು. ಹೆಂಗಲ್ಲ ಆ ಬಿಗ್ ಬಾಸ್ ಬಗ್ಗೆ? ಯಾಕಂದ್ರೆ ಅಣ್ಣ ಒಂದು ಹೇಳಿದ್ರೆ 16 ಕೇಳ್ತೀರ. ಇವಾಗ ಏನೋ ಊಟ ಮಾಡೋ ಟೈಮಾಗಿ ನೋಡ್ತಿದ್ದೆ. ಕರೆಕ್ಟಾ? ನಾನು ಏನು ಹೇಳಕ್ಕೆ ಬರಲ್ಲ, ಯಾಕಂದ್ರೆ ನಾನು ಆ ವೇದಿಕೆಯಿಂದ ಬಂದಿದ್ದೀನಿ. ಆ ವೇದಿಕೆ ಗೌರವ ಐತಿ. ಬಿಗ್ ಬಾಸ್ ಯಾರೇ ಹೋಗಲಿ ಆಟೋಮೆಟಿಕ್ಲಿ ಅದರಲ್ಲಿ ಫೇಮಸ್ ಆಗ್ತಾರೆ. ಬಟ್ ಅದನ್ನ ಎಷ್ಟು ಜನ ಯೂಟಿಲೈಸ್ ಮಾಡ್ಕೊತವ್ರೆ? ಕರೆಕ್ಟಾ? ಹೆಂಗೆ ಯಾವ ಮಟ್ಟಕ್ಕೆ ಫೀಲ್ ಮಾಡ್ತಾರೆ ಅಂದರೆ 100 ಫಿಲಮ್ ಮಾಡಿ ಈಚೆಗೆ ಬಂದವ್ರ ಲೆವೆಲಲ್ಲಿ ಅವರೇ. ಏನೋ ನಿಜನ ಸುಳ್ಳ? ನೀವು ಅಭಿಮಾನಿಗೆ ಇವತ್ತು ನಾನು ಕನ್ವೀನಿಯಂಟ್ ಆಗಿದ್ದೀನ ಇಲ್ಲಪ್ಪ ಅವತ್ತಿಂದ. ನೀವು ಅವಾಗ ಹೆಂಗಿದ್ದೀರೋ ಇವಾಗ ಹಂಗೆ. ಬಿಗ್ ಬಾಸ್ ಅಲ್ಲಿ ಹಂಗೆ ಇದ್ದೀರಿ, ಇವಾಗೂ ಹಂಗೆ ಇದೆ. ಕೆಲವ್ರನ್ನ ನಾನೇ ಮಾತಾಡ್ಸಕ್ ಹೋದ್ರೆ ನಮ್ಮ ರೇಂಜ್ ಏನ್ ಗೊತ್ತಾ ಅಂದ್ರು, ಅಣ್ಣ ನೀನ್ ಅಲ್ಲೇ ಇರಣ್ಣ, ಅಕ್ಕ ನೀನ್ ಅಲ್ಲೇ ಇರಕ್ಕ. ಕರೆಕ್ಟಾ? ನಾನು ಹೇಳೋದು ಯೋಚನೆ ಮಾಡ್ರಿ, ಹಿಂಗಿರ್ತವೆ ವಾಸ್ತವ. ಇದು ನೀವು ಬಿಗ್ ಬಾಸ್ ಹೋಗಕ್ ಮೊದ್ಲು ಹಂಗೆ ಇದ್ದೀರಾ, ಬಿಗ್ ಬಾಸ್ ಇಂದ ಬಂದ್ಮೇಲೆ 4ನೇ ಕಿತ ಹೇಳ್ತಾ ಇದ್ಯಾ? ಒಂದೇ ಸಲ ಯಾಕೋದವ್ರು 4 ಸತಿ ಯಾಕ? ಕರೆಕ್ಟಾ? ಬಿಟ್ಟಿದೆ ನಾ ಬಂದಿರೋದಕ್ಕೆ. ಅದಕ್ಕೆ ಹೆಂಗ್ ಮಾತಾಡ್ಬೇಕು ನನಗೆ ಒಂಥರ ಬಟ್ಟಿಲ್ ಗಿಟ್ಟಿಗಳು ಸಿಗಲ್ಕೊಬೇಕು. ಆಮೇಲೆ ನಾನು ಫಿಲ್ಟ್ರಿ ಕೊಟ್ಟು ಮಾತಾಡಲ್ಲ, ಖುಷಿಗೆ ಮಾತಾಡೋದು. ಅರ್ಥ ಆಯ್ತಣ್ಣ? ಇಲ್ಲಿ ಯಾರು ಬೇಜಾರು ಮಾಡ್ಕೊಳಲ್ಲ. ತಂದಿಕೋರು ಇರ್ತಾರೆ. ಮೊನ್ನೆ ತಂದಿಕೋರು ಇರ್ತಾರೆ ಅಂದವಾಗ ಅದು ಮಾಡ್ದವನ್ ತಾನೇ ಉರಿಬೇಕು. ಹೌದಾ ಇಲ್ಲಪ್ಪ? ಮಾಡ್ದಿರ ಇರೋರು ಇವಾಗ ನನ್ನ ಯಾವನ ತಂದಿಕೋನು ಅಂತಂದ್ರೆ ನನ್ಗೆ ಯಾಕೆ ಪಾಪ ಬರ್ತದೆ, ನಿನ್ಗೆ ಯಾಕಪ್ಪ ಬರ್ತದೆ? ಕರೆಕ್ಟ್ ತಾನೆ? ಯಾರ ತಂದಿಕೋರು ಅಂತಂದ್ರೆ ಯಾರ ಮಿಲ್ಟ್ರಿ ಕೆಲಸ ಮಾಡ್ತಾರೋ ಅದು ಅವ್ರ ಕಾತೈತೆ. ಕರೆಕ್ಟೇನಪ್ಪ? ಹೌದಾ ಇಲ್ಲ? ಆಮೇಲೆ ನೋಡ್ರಿ, ನಮ್ಮ ಕೈಯಾಗಾದ್ರೆ ಒಳ್ಳೇದು ಮಾಡೋದು ಇಲ್ಲ. ನವರಂಧ್ರಗಳಿಗೂ ಲಾಕ್ ಮಾಡ್ಕೊಂಡು ಕಲ್ದಿರ್ಗಿದ್ದು ಆದರೆ ಯಾವ ಜಗಳನೂ ಆಗಲ್ಲ, ಯಾವ ಗಲಾಟೆಗಳು ಆಗಲ್ಲ. ಆಮೇಲೆ ಇನ್ನೊಂದು ಐತೆ, ನಾವೇನೋ ಮಾತಾಡ್ತಾ ಇದ್ರಿ ಯಾವುದಕ್ಕೋ ಕನೆಕ್ಷನ್ ಕೊಟ್ಕೊಳೋದು. ಇವು ಬಿಟ್ಬಿಡ್ರಿ, ನನಗೇನು ಅಂಥದ್ದು ದರ್ದಿಲ್ಲ. ಇದು ಅದೇನೋ ಮಾತಾಡ್ಕೊಂಡು ಇದು ಮಾಡ್ಬೇಕಂತ ನಾನು ಮಾತಾಡಕ್ಕೆ ಬಂದ ಮೇಲೇನೆ ವಿಡಿಯೋಗಳು ಓಡ್ತಾ ಇರೋದು ಕೆಲವ್ರು ಎಲ್ರೂ. ನಿಜಾನ ಸುಳ್ಳ? ತಿರ್ಗಾ ಕೆಲವ್ರು ಹೇಳ್ತಾರೆ ಯೂಟ್ಯೂಬ್ ಮಾಡ್ಕೊಂಡು ರೈತರು ಅಂದಮೇಲೆ. ಯೂಟ್ಯೂಬ್ ಮಾಡಿದ್ಮೇಲೆ ರೈತನ ಕೆಲಸ ಗೊತ್ತಾಗ್ತಾ ಇರೋದು ಎಲ್ರಿಗೂ. ಕರೆಕ್ಟಾ? ನಾವೇನೋ ಯೂಟ್ಯೂಬ್ಗೋಸ್ಕರ ಮಾಡ್ರೆ ನೀನೇನು ಹೇಳ್ತಿನ್ನಕ್ಕೆ ಮಾಡಕ್ಕೆ ಬಂದಿದ್ದೆ ಮತ್ತೆ? ಹೌದಾ ಇಲ್ಲ? ಕೇಳ್ಬೇಕಾ ಇಲ್ಲಪ್ಪ? ಹೌದಾ ಇಲ್ಲ? ಅನ್ನ ತಿನ್ನೋರು ಮಾತಾಡೋ ಮಾತುಗಳು ಮಾತಾಡಿದ್ರೆ ನಾವು ಹಂಗೆ ಮಾತಾಡ್ತಾ ಇದ್ರಿ. ಕರೆಕ್ಟ್ ಏನಪ್ಪ? ತಪ್ಪಿದ್ರೆ ಹೇಳ್ತೀನಿ ಮಕ್ಕೋಗಿರಿ. ಅಲ್ಲ, ಇದು ಯಾರು ಮಾಡೋರು ಅವ್ರು ಕೇಳ್ತಾ ಇರೋದು. ನನಗೂ ಆಗಲ್ಲ, ನಿನಗೂ ಆಗಲ್ಲ. ನೀನು ತಿನ್ನಲ್ಲ, ನಾನು ತಿನ್ನಲ್ಲ. ಅದನ್ನ ಯಾರು ಮಾಡ್ತಾರೋ ಅವ್ರು ತಿಂದು ಉಳ್ಳೀಲಿ. ಕರೆಕ್ಟ್ ಏನಪ್ಪ? ಕ್ಲಾರಿಟಿ ಕೊಟ್ಟಿದ್ದೀನಿ ನೀಟಾಗಿ. ಹೌದಾ ಇಲ್ಲ? ಇರೋದು ಪ್ರಾಣಿಗಳಲ್ಲಿ 2 ಥರ, ಒಂದು ಸಸ್ಯಾಹಾರಿ, ಒಂದು ಮಾಂಸಾಹಾರಿ. ಇದೊಂದು ಐತೆ ಎಲ್ ತಿನ್ನೋದು ಅಂತ ಹಾಕೊಳ್ರಿ, ಅದೊಂದು ಪ್ರಾಣಿ ಐತೆ ಇವಾಗ ಎಲ್ ತಿನ್ನೋ ಕ್ಯಾಟಗರಿ. ಅವಕ್ಕೆ ಅನ್ನ ಹಾಕಿ ತಿನ್ನಲ್ಲ. ನಿಜಾನ ಸುಳ್ಳ? ಅದಕ್ಕೆ ಅದು ಇರ್ಬೇಕಲ್ಲ, ಇದನ್ನ ಕ್ಲೀನ್ ಮಾಡಕ್ಕೆ ನಾವು ಕೈಯಾಗೆ ತಕ್ಕತ್ತದ, ಪರಗೆ ನಂಗೆ ಮುಟ್ಟಕತ್ತದ. ತಿನ್ಕೊಂಡು ಹೋಗ್ಲಿ ಬಿಡ್ರಿ. ಅದು ಇಲ್ಲಣ್ಣ, ಏನು ಒಂದ್ಸಲ ಹೇಳ್ಬೋದು, 2 ಸಲ ಹೇಳ್ಬೋದು, 10 ಸತಿ ಹೇಳ್ಬೋದು. ಮಾತೆತ್ತಿದ್ರೆ ಎಲ್ಲಾನ ಒಂದು ದಿಕ್ಕೋದು ಅರ್ಗಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ನಾನು ಅದನ್ನೇ ಹೇಳೋದು, ಬೆಳೆದ್ರೆ ನೇರವಾಗಿ ಬೆಳಿ, ತಪ್ಪೇನೂ ಇಲ್ಲ. ಆಲದ ಮರ ನಿಧಾನಕ್ಕೆ ಬೆಳೆಯೋದು, ನುಗ್ಗೆ ಮರ ಕಣ್ಣು ಮುಚ್ಕೊಂಡು ತೆಗೋಷ್ಟು ಲಕ್ಕನ್ ಬೇಡ ಎಳಿತದೆ, ಒಂದು ಗಾಳಿಗೆ ನಿಂತ್ಕೊಳಲ್ಲ. ಹೌದಾ? ಇದೇ ಪರ್ಸನ್ ಅವತ್ತು ಹಂಗೆ ಮಾಡ್ಕೊಂಡು ಬಂದಿದ್ದೀನಿ, ಇವತ್ತು ಹಂಗೆ ಮಾಡ್ತಾ ಇದ್ದೀನಿ. ಹೌದಾ? ಅದೆಲ್ಲೆಲ್ಲಿ ಹೋಗ್ಬಿಟ್ರು 10 ಲೀಟ್ರ್ ಹಾಲು ಕುಡ್ಸೋರು, ಅದೆಲ್ಲೆಲ್ಲಿ ಹೋಗ್ಬಿಟ್ರು. ನಿಜಾನ ಸುಳ್ಳ? ಯಾರನ್ನು ಬಿಡಲ್ಲ ಬಸವಣ್ಣ. ಅದೇನೋ ನನ್ಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇರೋದು. ಇನ್ನೇನು
ಆದ್ರೆ ಇವತ್ತು ಇವ್ರ ಮುಖಾಂತರ ನನಗೆ ಹಳ್ಳಿಕಾರ ಅಂತ ಗೊತ್ತಿಲ್ಲ. ನಮ್ಮೂರಲ್ಲಿ ಅಮೃತ್ ಮಹಲ್ ನಂದು 8ನೇ ಕ್ಲಾಸ್ ಇದ್ದಾಗ ಅವಣಿನಲ್ಲಿ ಮಾರಿದ್ರು, ಆದ್ರೆ ಹಳ್ಳಿಕಾರ ಅಂತ ಗೊತ್ತಿರ್ಲಿಲ್ಲ. ಇವ್ರ ವಿಡಿಯೋ ನೋಡಿ 2 ವರ್ಷದಿಂದ ಹಳ್ಳಿಕಾರ ಏನಂತ ಗೊತ್ತಾಯ್ತು. ಮತ್ತೆ ಇವ್ರು ನೋಡ್ಬೇಕಂತ ಇಲ್ಲಿಗೆ ಬಂದೆ. ಹೊರತೂರು ನಾನು 378 ಹೊಸಕೋಟೆ ಹತ್ತಿಬೆಲೆ ಮಾಡ್ತೇನೆ, ಆದ್ರೆ ಹೋಗ್ಬೇಕಂತ ಗೊತ್ತಿಲ್ಲ. ಅಲ್ಲಿ ಊರ್ದು ಬೀದಿ ಹೆಸರುದು ಹಾಕಿದಾರೆ, ಬರಕ್ಕಾಗ್ಲಿಲ್ಲ. ಇವತ್ತು ನೇರವಾಗಿ ಬಂದ್ಬಿಡೋಣ ಯೂಟ್ಯೂಬ್ ಅಲ್ಲಿ ರಾತ್ರಿ ನೋಡಿದ್ರೆ 1 ಗಂಟೆಯಲ್ಲೆಲ್ಲ ತೆಗ್ದಿರೋ ಇನ್ನೊಂದು ಕತೆ ಹೇಳ್ತೀನಿ, ಅದು ಖುಷಿ ಆಯ್ತು. ನೈಜ ಕತೆ ಅಂದ್ರೆ ಬಹಳ ಅರ್ಥಪೂರ್ಣವಾದ ಕತೆ. ಸರ್ ಶೇಡ್ ಬಂತು ಅದೇ ಇಂಥ ಶರ್ಟ್ಗಳಿಂದ ನೀವು ಹೇಳೋದು ಸರ್ 20 ಲಕ್ಷ ಅಂತ ಇದ್ರು. 2 ಲಕ್ಷ ಬಗ್ಗೆ ನಾನು ಮಾತಾಡಲ್ಲ, ಅದು ಬಿಟ್ಟಾಕ್ರಿ, ಆಗೋದು ಮಾತಾಡೋಣ. ಇವಾಗ ದನಗಳು ತೆಗೆದೆ, ದನಗಳ್ದೇನೆ ರೇಟ್ ವರ್ಷ ಎಲ್ಲ ಮುಗಿದ ಮೇಲೆ ಜಾಗ ಬರ್ಲಿ, ಗಾಳಿ ಬರ್ಲಿ. ಅಜ್ಜಿ ನೀನು ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಯಾವ್ರ ಮೈ ಕಲಿ ಎಷ್ಟು ದೂರನೂ ಇಲ್ಲ, ಇಲ್ಲೇ ಮಾಡ್ತಾ ಏನ್ ಫ್ರೀ ನೀನು ಮಹಾರಾಷ್ಟ್ರ ಬಾರ್ಡರ್ಗೆ ಹೋಗು ಫ್ರೀ.